ಈಗ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು, ಆರ್ಎಸ್ಎಸ್ ಕಾಂಟ್ರಿಬ್ಯೂಷನ್ ಏನು, ಹಿಂದೂ ಮಹಾಸಭಾ ಕಾಂಟ್ರಿಬ್ಯೂಷನ್ ಏನು ಚರ್ಚೆ ಮಾಡೋಣ. ಆಯ್ತು ದಿನೇಶ್, ಒಂದ್ ನಿಮಿಷ. ಈಗ ಅವರು ಈಗ ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದ್ರಲ್ಲ, ಮೋದಿ ಫೋಟೋ. ಯಾರ ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ಪಾಲಿಸಿ ಪ್ರಚಾರ ಮಾಡ್ತಾ ಇದೀವಿ, ಪಾಲಿಸಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ನೀವು ನಿಮ್ಮ ಇಲಾಖೆಯ ಪಾಲಿಸಿ ಪ್ರತಿಪಕ್ಷನಾಗಿ ಮಾತಾಡಿ. ಈಗ ಇಲಾಖೆಯ ಪಾಲಿಸಿ ನೋಡಿ, ನೀವು ಆ ಕಡೆ ಚರ್ಚೆ ಮಾಡಿಕೊಂಡು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿದೆ ಅಲ್ಲ ಅಧ್ಯಕ್ಷರೇ. ನೋಡಿ, ನಾವು ಈ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿರೋದ್ರ ಬಗ್ಗೆ ನಾವು ತಕರಾರು ಎತ್ತಿದ್ದೀರಿ. ಅವರು ಅದಕ್ಕೆ ಯಾವ್ದಾವ್ದೋ ಜೋಡಣೆ ಮಾಡ್ತಾವ್ರಿ. ಕೋವಿಡ್ ಅಲ್ಲಿ ಆಗಿರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕೋವಿಡ್ ಒಂದು ಪಾಲಿಸಿ ಎಲ್ಲಾ ರಾಜ್ಯಗಳು ಕೊಟ್ಟಿದ್ದಾರೆ, ಎಲ್ಲ 100 ದೇಶಕ್ಕೆ ಕೊಟ್ಟಿದ್ದಾರೆ. 100 ದೇಶದ ಅಲ್ಲಿನ ಪ್ರೆಸಿಡೆಂಟು, ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಅಭಿನಂದನೆ ಸಲ್ಲಿಸಿದ್ವಿ, ತಪ್ಪೇನು ಅದರಲ್ಲಿ? ಇವರು ಅಧ್ಯಕ್ಷರೇ, ಆಯ್ತು ಮಾತಾಡಿದಿರಲ್ಲ ಅಧ್ಯಕ್ಷರೇ. ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಹೆರಾಲ್ಡ್ ಯಾಕೆ ಕೊಡ್ತೀರಾ? ಕೊಡ್ತೀನಿ. ಈಗ ನ್ಯಾಷನಲ್ ಹೆರಾಲ್ಡ್ ಡೆಲ್ಲಿ ಪೇಪರ್ ದಲ್ಲಿ ಕರ್ನಾಟಕ ಸರ್ಕಾರದ ಪೇಪರ್ ಯಾಕೆ ಕೊಡ್ತೀರಾ? 4 ಪೇಪರ್ ಖರ್ಚಾಗಲ್ಲ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಕೊಡೋಗಿದ್ರೆ ಹಂಗ ಕೊಡ್ರಿ. ಕರ್ನಾಟಕ ಸರ್ಕಾರದ ಟ್ಯಾಕ್ಸ್ ಯಾಕೆ ಕೊಡ್ತೀರಿ? ಇವತ್ತು ವಸತಿಗಂತೂ ಕೊಟ್ಟಿದ್ದೀವಿ. ಅಧ್ಯಕ್ಷರೇ, ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ. ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? 100 ರೂಪಾಯಿ ಏನು ಹೇಳಿದ್ರು, ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ. ಇವರಿಂದ ಏನ್ ನಡೀತಾ ಇಲ್ಲ, ರಾಜ್ಯದ ಜನರಿಂದ ನಡೀತಾ ಇರೋದು. ರಾಜ್ಯದಿಂದ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ಮಿಂದ ನಡೀತಾ ಇದೆ ಅಂತ. ನಿಮ್ಮಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ರಾಜ್ಯದ ಜನರಿಂದ ನಡೀತಾ ಇರೋದು. ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ, ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ. ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು. ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಜಗಳ ತೆಗೆದು ಕಾಲು ಜಗಳ ತೆಗೆದು ಮಾಡಿದೆ. ಇದು ಕೇಂದ್ರ ರಾಜ್ಯದ ಸಂಬಂಧವನ್ನು ಹಾಳು ಮಾಡುವಂತದಕ್ಕೆ ಹೊರಟಿದ್ದಾರೆ ಇವರು. ಇದು ಇವರಿಗೆ ಶೋಭೆ ತರ್ತಕ್ಕಂತಲ್ಲ. ಇದನ್ನ ಕೂಡಲೇ ವಾಪಸ್ ತಗೊಳಲ್ಲ ಅಂತ ಹೇಳಿದ್ದಾರೆ. ಇದನ್ನ ಖಂಡಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷ. 2 ಗಂಟೆ BSc, 2:30 ಗಂಟೆಗೆ BSc. ಬನ್ನಿ. ಹೌದು, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.